ಜಿಲ್ಲೆಯ ಕನಕಗಿರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರ ಬಣದ ತಾಲೂಕು ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕು, ನಗರ, ಯುವ ಹಾಗೂ ವಿದ್ಯಾರ್ಥಿ ಘಟಕಗಳ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅಧಿಕೃತ ಆದೇಶ ಪ್ರತಿಗಳನ್ನ ವಿತರಿಸಲಾಯಿತು. ಕನ್ನಡದ ಹಕ್ಕುಗಳ ರಕ್ಷಣೆ ಮತ್ತು 2028ರ ಚುನಾವಣೆಯಲ್ಲಿ ಕರವೇ ಮಹತ್ವದ ನಿರ್ಧಾರ ಕೈಗೊಳ್ಳಲಿದೆ ಎಂದು ನಾಯಕರು ತಿಳಿಸಿದ್ದಾರೆ. ಕನಕಗಿರಿಯ ಸಭೆಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಗಿರೀಶ ಅನಂತ್ ಜ್ಞಾನಸುಂದರ, ರಾಜಕೀಯ ಪಕ್ಷಗಳು ಚುನಾವಣೆ ವೇಳೆ ಕನ್ನಡ ಕಾರ್ಯಕರ್ತರನ್ನ ಕೇವಲ ಜನಸಮೂಹ ಸೇರಿಸಲು ಬಳಸಿಕೊಳ್ತಾ ಇವೆ ಎಂದು ಆರೋಪಿಸಿದರು. ಚುನಾವಣೆ ಮುಗಿದ ಬಳಿಕ ಎಲ್ಲರೂ ಪಕ್ಷ ಭೇದ ಮರೆತು ಕನ್ನಡದ ಪರ ಒಂದಾಗಬೇಕು ಎಂದು ಕರೆ ನೀಡಿದರು. ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಟಿಎ ನಾರಾಯಣಗೌಡರ 27 ವರ್ಷಗಳ ಹೋರಾಟದ ಫಲವಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರೆತಿದ್ದು, ರೈಲ್ವೆ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಸಿಕ್ಕಿದೆ ಎಂದು ಹೇಳಿದರು. ತಾಲೂಕು ಅಧ್ಯಕ್ಷ ಹರೀಶ್ ಪೂಜಾರ್ ಮಾತನಾಡಿ, ನಾಡು, ನುಡಿ ಹಾಗೂ ಸಾರ್ವಜನಿಕರ ಹಕ್ಕುಗಳ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಮುಂಚೂಣಿಯಲ್ಲಿರಲಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಲಹೆಗಾರ ಗವಿಸಿದ್ದಪ್ಪ ಹಂಡೆ ಸೇರಿದಂತೆ ಹಲವು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಸಮಸ್ಯೆ ಆಗಿರ್ಬೋದು, ಮುಖ್ಯ ರಸ್ತೆ ಆಗಿರ್ಬೋದು, ಬೀದಿ ದೀಪಗಳಲ್ಲಿ ಭಾಗವಹಿಸ್ತಾರೆ. ನಮ್ಮ ಮಿತ್ರರಾದಂತ ಗಿರೀಶಾನಂದ್ ಜ್ಞಾನಸುಂದರ್ ಅವರು ಈ ಒಂದು ಸಂಪೂರ್ಣ ಸಂಘಟನೆಯ ಕೆಲಸಕ್ಕೆ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಸಂಘಟನೆ ಬಲಿಷ್ಠಗೊಳ್ತಾ ಇದೆ. ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಸುಧಾರಣೆ ಆಗಲಿ ಅಂತ ನಾನಾದ್ರೂ ಆಶಿಸ್ತೀನಿ. ಇವತ್ತ ಈ ಒಂದು ಕನಕಗಿರಿ ಭಾಗದಲ್ಲಿ ಇಷ್ಟೊಂದು ಜನ ಕಾರ್ಯಕರ್ತರು ಸೇರೋದು ನೋಡಿ ಬಹಳ ಜಲಕ್ಕಾಗಿ ಚಿಂತನೆಯನ್ನ ಮಾಡ್ತಾರೆ, ಹೋರಾಟನ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ ಬೆಂಬಲವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಕನಕಗಿರಿ ತಾಲೂಕು ಘಟಕ, ಕೊಪ್ಪಳ ಜಿಲ್ಲಾ ಘಟಕ ಸದಾ ಅವ್ರಿಗೆ ಬೆಂಬಲವಾಗಿ ನಿಂತಿದೆ. ಇನ್ನೂ ಹೊಸ ಯುವಕರು ಏನು ಇವತ್ತ ಕನಕಗಿರಿ ಭಾಗದಲ್ಲಿ ಇದ್ದೀರಾ, ನೀವು ಬಂದು ನಮ್ಮ ಸಂಘಟನೆಯಲ್ಲಿ ಸೇರಿ, ನಮ್ಮ ಸಂಘಟನೆಯಲ್ಲಿ ನೀವು ಒಳ್ಳೆಯ ನಾಯಕತ್ವವನ್ನು ಪಡೆದು ಈ ಸಂಘಟನೆಯನ್ನ ಬಲಿಷ್ಠಗೊಳಿಸ್ರಿ. ಇದರಿಂದ ಕನ್ನಡಿಗರಿಗೆ, ಈ ಭಾಗದ ಅಭಿವೃದ್ಧಿಗೆ, ಈ ಭಾಗದ ಏಳಿಗೆಗೆ ನಿಮ್ಮದು ಒಂದು ಶ್ರಮ ಇರಲಿ ಅಂತ ಹೇಳಿ ಈ ಭಾಗದ ಯುವಕರಿಗೆ ನಾವು ಕರೆಯನ್ನ ಕೊಡ್ತಾ ಇದ್ದೀವಿ.